ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗಿಂದ 5 ಲಕ್ಷ ರೂಪಾಯಿ ನಾವು ಹಣ ಪೂರ್ಣವಾಗಿ ಬಿದ್ದಂತ ಮನೆಗಳಿಗೆ ಕೊಡ್ತಿದ್ವಿ. 60,000 ರೂಪಾಯಿ ಅವರಿಗೆ ಬಾಡಿಗೆನೂ ಕೊಡ್ತಿದ್ವಿ. ಈಗ ಈ ಸರ್ಕಾರ ಬಂದ ನಂತರ ಅದನ್ನು 1 ಲಕ್ಷಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿಗೆ ಸೀಮಿತ ಮಾಡಿದ್ದದ ಆಯ್ತು. ಆದ್ರೆ ಇವತ್ತಿನ ತನಕ ರೊಕ್ಕ ಬಿಡುಗಡೆ ಮಾಡಿಲ್ಲ. 2023 ನಂತರ ಏನು ಸರ್ಕಾರ ಬಂದದ 2.5 ವರ್ಷ ಒಳಗೆ ಹಿಂದೆ ಬಿದ್ದಂತ ನಮ್ಮ ಸರ್ಕಾರ ಬಿದ್ದಂತ ಅನುದಾನ ಬಿಡುಗಡೆ ಮಾಡಕ್ ಆದೇಶ ಆಗಿದ್ದೂ ರೊಕ್ಕ ಬಿಡುಗಡೆ ಮಾಡಿಲ್ಲ. ಈ ಸರ್ಕಾರ ಬಂದ ನಂತರ ಬಿಡುಗಡೆ ಮಾಡುವಂತದ್ದನ್ನು ಮಾಡಿಲ್ಲ. ಇದು ಜನಸಾಮಾನ್ಯರಿಗೆ ಇವತ್ತ ಬಾಡಿಗೆ ಮನ್ಯಾಗ ಇರುವಂತ ಪರಿಸ್ಥಿತಿ ಇಲ್ಲ. ಬಿದ್ದವರು ರೋಡ್ ಮ್ಯಾಗ ಇರತ್ತಾರ, ಚಪ್ರ ಹೊಡ್ಕೊಂಡಿರತ್ತಾರ. ಇದು ಒಂದು ಭಾಗ. ಎರಡನೇದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸ್ಲಮ್ ಮುಖಾಂತರ ಏನ್ ನಾವು ಜಾರಿಗೆ ತರ್ತೇವೆ ಸ್ಲಮ್ದಲ್ಲಿ ಅವ್ರಿಗೂ ರೊಕ್ಕ ಬರ್ತಾ ಇಲ್ಲ ಅಂದ್ರೆ ಆ ಕಾಂಟ್ರಾಕ್ಟರ್ ಕೆಲಸ ಬಂದ್ ಮಾಡಿದಾನ. ಇಲ್ಲಿ L&T ಕೆಲಸ ಸರಿ ಆಗ್ತಾ ಇಲ್ಲ ಅಂತ ಇನ್ನೇ ಹೇಳಿದ ನಾನು. ಆದ್ರೆ L&T ಇದ್ದವ್ರಿಗೂ ಹಣ ಬಾಕಿ ಅದ. ಹೀಗಾಗಿ ನಗರದಲ್ಲಿ ನಡೆಯುವಂತ ಎಲ್ಲಾ ಬಹುತೇಕ ಕೆಲಸಗಳಿಗೆ ಹಣ ಬಿಡುಗಡೆ ಮಾಡದೇ ಇರೋದ್ರಿಂದ ನಗರ ಕೆಲಸಗಳು ಪೂರ್ಣವಾಗಿ ಕೆಲಸ ಜಾರಿಗೆ ಆಗ್ತಾ ಇಲ್ಲ. ಇದ್ರ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಈ ಸರ್ಕಾರದಿಂದ ಅನೇಕ ಸಮಸ್ಯೆಗಳು ಉದ್ಭವ ಆಗಿದೆ.